ಹಿಂಗೆ ಫುಲ್ ಹತ್ತತಿ ಅಂತೆ. ನಿಮ್ ಜೊತೆ ನಾನ್ ಬರಲ್ಲ. ಬಾಯ್ ಟಾಟಾ. ಹಾಯ್, ನಾನೆಲ್ಲ ಕಣೆ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿ. ನಾನಿವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು ಹುಣ್ಣಿಮೆ ದಿನ. ಸೊ ಜೇನ್ಕಲ್ ಬೆಟ್ಟಕ್ಕೆ ಹೋಗಿದ್ವು. ಅದರಲ್ಲೂ ಸಂಡೇ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದ್ರೆ ಮುಂದೆ ಅಂತೂ ಸ್ಟಾರ್ಟಿಂಗ್ ಇಂದಾನು ಬೆಟ್ಟದ ಮೇಲ್ಗಡೆ ಫುಲ್ ಕ್ಯೂ ಇತ್ತು. ಕ್ಯೂ ನಿಂತ್ಕೊಂಡು ಬೆಟ್ಟ ಹತ್ಬೇಕಾಯ್ತು. ಅಷ್ಟು ರಶ್ ಇರೋದು ನೋಡಿ ನಾವು ಬ್ಯಾಕ್ ಸೈಡ್ ಅಲ್ಲೂ ಹತ್ಬೋದು. ಸೊ ಬ್ಯಾಕ್ ಸೈಡ್ ಇಂದ ಹತ್ತನ ಅಂತ ಹೇಳಿ ಎಲ್ಲರೂ ಬ್ಯಾಕ್ ಸೈಡ್ ಬೆಟ್ಟ ಹತ್ತನ ಅಂತ ಹೇಳಿ ಹೊರಟು. ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ನೋಡ್ಬಿಟ್ಟು ಇದು ಎಲ್ಲಿದೆ ಬೆಟ್ಟ ಏನು ಅಂತೆಲ್ಲ ಕೇಳಿದ್ರು. ಸೊ ಇದು ಜೇನ್ಕಲ್ ಬೆಟ್ಟ ಅರಸೀಕೆರೆ ಹತ್ರ ಇರೋದು. ನಾನು ಫ್ರಂಟ್ ಸೈಡ್ ಹಾಕಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗೋದು. ಬಟ್ ನಾನು ಬ್ಯಾಕ್ ಸೈಡ್ ಹತ್ತಿರ ವಿಡಿಯೋ ಹಾಕಿರೋದಕ್ಕೆ ಎಲ್ಲಿ ಏನು ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಇದು ಜೇನ್ಕಲ್ ಬೆಟ್ಟ ಬ್ಯಾಕ್ ಸೈಡ್ ಅಲ್ಲಿ ಇದೇ ತರನೇ ಇರೋದು. ತುಂಬಾ ರಶ್ ಇರೋ ಕಾರಣದಿಂದ ನಾವು ಬ್ಯಾಕ್ ಸೈಡ್ ಹತ್ತನ ಅಂತ ಹೇಳಿ ಹೋಗಿದ್ದು. ತುಂಬಾ ಸಖತ್ತಾಗಿತ್ತು. ನಾನು ಫಸ್ಟ್ ಟೈಮೇ ಬ್ಯಾಕ್ ಸೈಡ್ ಈ ತರ ಹತ್ತುತ್ತಾ ಇದ್ದು. ಬಂದಾಗೆಲ್ಲ ಫ್ರಂಟ್ ಸೈಡ್ ಅಲ್ಲೇ ನಾನು ಬೆಟ್ಟ ಹತ್ತಿರೋದು. ನಾನು ಫಸ್ಟ್ ಟೈಮೇ ಇಲ್ಲಿ ಹತ್ತಿರೋದು. ಇಷ್ಟೇ ಆಡ್ತೀರಾ ಇಬ್ರು ಬಂದ್ರ ಅವರು ಇದನ್ ತರ್ಬೇಕಾಯ್ತು. ಸಿಕ್ಕ ನಾನು ಇಲ್ಲ ತರ್ಲಿಲ್ಲ, ಬೈತಾರ ಇವ್ರನ್ನ. ಮದ್ವೆ ಸಂದೀಪ ನಾನು ಆಗ್ಲೇ ಒಂದು ವಿಡಿಯೋ ಹಾಕಿದ್ದು ಎಷ್ಟು ರಶ್ ಇತ್ತು ಅಂತ. ಇಲ್ಲಿ ಸ್ವಲ್ಪ ಗೊತ್ತಿರೋ ಅಂತಾರೋ ಹತ್ತು ಇಳಿಯರು ಮಾಡ್ತಾ ಇದ್ರು. ತುಂಬಾ ಕಮ್ಮಿ ಜನ. ಮತ್ತೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಿಸಿಲಿದ್ರು ಅಲ್ಲಿ ಸ್ವಲ್ಪ ಹಿಂಗ್ ಕಡ್ದಾಗಿ ಮೆಟ್ಲೆಲ್ಲ ಮಾಡಿದ್ದಾರೆ. ಮತ್ತೆ ನೆರಳು, ತಣ್ಣನೆ ಗಾಳಿ ಎಲ್ಲ ಬಿಸಿಲಿದ್ರು ಆ ಗಾಳಿ ಬೀಸಕ್ಕೆ ನಮಗೇನು ಅಷ್ಟೊಂದು ಬಿಸಿಲು ಅಂತ ಅನಿಸ್ತಿರ್ಲಿಲ್ಲ. ಅದ್ಯಾಕ ಇನ್ನೂ ತಿರ್ಕಂಡಿಂಕಂತೀಯ? ಅದಕ್ಕೆ ಹಿಂದಕ್ಕೆ ತಿರ್ಕೊಂಡು ಪೋಸ್ ಕೊಡ್ತಾವ ನಂಗೆ. ಇವನ್ ನೋಡಲ್ಲಿ ಪಡಲ ಲಕ ಲಕ ಜಿಂಗ ಲಕ 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 ಮಂತ್ರ ದಣ್ಣ ಅಂತ ಕರ್ಕೊಬಾರಪ್ಪ, ಎತ್ಕೊಂಡು ಹತ್ಬೇಕಂತ ಬಾಯ್ಲಿ. ಸಂದೀಪ ಇವಾಗ ಎತ್ಕೊಂಬ. ಹಿಂಗೆ ಫುಲ್ ಹತ್ತತಿ ಅಂತೆ. ಸಾಕು ಸಾಕು ಇಲ್ಸೋಳ್ಳ. ನಾವ್ ಹೋಗ್ತೀವಿ ಬರಕ. ಜನರೇ ತಟ್ಟಾಡ್ತೈತೆ ಜನರೇ. ಗಾಡಿ ಇದೆ ಯಾಕವ ನೆಟ್ಟು ಇವೆಲ್ಲ ಹೋಗಿ ರೂಢಿ ಆಗಿ ಸಿಮೆಂಟ್ ರೋಡಲ್ಲಿ ಬರೋ ಗಾಡಿ. ಅವನು ಎಂತದ ಮಂತ್ರ ಹೇಳ್ದ ಪಟೇಲ ಲಕ ಲಕ ಜಿಂಗ ಲಕ ಅನ್ಕೊಂಡು ಡ್ಯಾನ್ಸ ಡ್ಯಾನ್ಸ್ ಮಾಡಲ್ಲ. ಯಾರಲ್ಲ ದೀಪ ಅಂತೂ ಇಂತೂ ಬೆಟ್ಟನಂತೂ ರೀಚ್ ಆದ್ವು. ಸೊ ನೋಡಿ ಮೇಲ್ಗಡೆನು ಎಷ್ಟು ರಶ್ ಇದೆ ಅಂತಂದ್ರೆ ಅಷ್ಟೊಂದು ರಶ್ ಇದೆ. ಸೊ ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಮ ಅಣ್ಣ ಇರೋದ್ಕಂತೂ ಹತ್ತಿದೆ ಗೊತ್ತಾಗ್ಲಿಲ್ಲ. ಅಷ್ಟು ಅವ್ನು ಕಾಮಿಡಿ ಮಾಡ್ಕೊಂಡು ಜೋಶ್ ಮಾಡ್ಕೊಂಡು ಎಲ್ಲರಿಗೂ ಎನರ್ಜಿ ಬೂಸ್ಟ್ ತರ ಬರ್ತಾ ಇದ್ದ. ಸೊ ಆಮೇಲೆ ಬೇರೆ ಮೇಲ್ಗಡೆ ಹತ್ತಾದ್ಮೇಲೆ ಮತ್ತೆ ಅಲ್ಲೊಂದ್ ಸ್ವಲ್ಪ ಹಿಂದ್ಗಡೆ ರೌಂಡ್ ಹಾಕ್ಬೇಕಾದ್ರೆ ಎಲ್ಲರಿಗೂ ಒಂದು ಶಾಕ್ ಆದಿತ್ತು. ಅಲ್ಲೊಂದು ಹಾವು ನಾಗರಾವ್ ಮರಿ ಎಷ್ಟು ಎಲ್ಲರಿಗೂ ಎದುರಿಸ್ತಾ ಇತ್ತು ಅಂತ ಅಂದ್ರೆ ಅಷ್ಟೊಂದ್ ಜನ ಇದ್ರು ಪುಟ್ಟು ನಾಗರಾವ್ಗೆ ಎಲ್ಲರೂ ಸಿಕ್ಕಾಪಟ್ಟೆ ಎದುರ್ತಾ ಇದ್ವು.
ಏನೋ ಈಗ ಎದುರಿಸ್ತವನೆ ಅವಲೇ ತಪ್ಪು. ಹಾವು ನಮ್ಮನ್ನ ನೋಡಿ ಎದುರ್ತಿತ್ತು, ನಾವು ಅವು ನೋಡಿ ಎದುರ್ತಿದ್ವಿ. ಆಕ್ಚುಲಿ ಕಚ್ಚುತ್ತೆ ಅನ್ನೋದಕ್ಕಿಂತ ಎಲ್ಲಿ ಮೇಲ್ ಕೆಳಗಡೆ ಬಿದ್ಬಿಡುತ್ತೆ ಮೇಲೇನೋ ಭಯ ಇತ್ತು ಎಲ್ಲರಿಗೂ. ಬಟ್ ನಾವ್ ಈ ಕಡೆ ಬಂದಾದ್ಮೇಲೆ ಬಿತ್ತು, ಬಟ್ ಯಾರಿಗೂ ಏನೂ ಆಗ್ಲಿಲ್ಲ. ಸೊ ಅಂತೂ ಇಂತೂ ಈ ರೇಷಲ್ಲಿ ದೇವ್ರ ದರ್ಶನ ಅಂತೂ ಮಾಡಿವು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆ ಅಂತೂ ಮುಗಿಸ್ಕೊಂಡು ಬಂದು ನಾವು ನಾರ್ಮಲ್ ಟೈಮ್ ಬಂದಾಗ ಎಷ್ಟು ಖಾಲಿ ಇರುತ್ತೆ, ಇಲ್ಲ ಅಲ್ಲಂತೂ ಈಗ ಹೋಗಿ ಹೋಗಿ ಅಂತೇಳಿ ಪೊಲೀಸ್ ಎಲ್ಲ ಬೇಗ ಕಳಿಸ್ತಾ ಇದ್ರು. ನೋಡಿ ಎಷ್ಟು ರಶ್ ಇದೆ ಅಂತಂದ್ರೆ ಯಪ್ಪ, ಜಾತ್ರೆ ತರ ಒಳ್ಳೆ ಪೌರ್ಣಮಿ ಕಟ್ಲೆ ನಡೀತದೆ. ಸ್ಟಾರ್ಟಿಂಗ್ ಇಂದಾನು ಮತ್ತೆ ಬೆಟ್ಟದ ಮೇಲವರೆಗೂ ಇದೇ ರಶ್, ಅಷ್ಟೇ ಕ್ಯೂ ಇತ್ತು, ಅಷ್ಟು ಜನ ಇದ್ರು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದಾನೆ ಐತೆ. ಬತ್ತಾವ್ರ ಎಲ್ಲೋದ್ರಲ್ಲ ಮತ್ತೆ ಇವರು. ಕೆಳಗಿಳ್ದು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಅನ್ಕೊಂಡು ಮತ್ತೆ ಈ ರೇಷಲ್ ಅಂತೂ ಎಲ್ಲರೂ ಒಬ್ಬೊಬ್ರೆ ಮಿಸ್ ಆಗ್ತಿದ್ರು. ಎಲ್ಲರೂ ಎಲ್ಲಿದ್ದಾರೆ ಏನು ಅಂತೆಲ್ಲ ನೋಡ್ಕೊಂಡು ಮುಂದೆ ಸಾಕ್ತಾ ಇದೀವಿ. ಬೆಳಗಿಂದ ಹಿಂಗೆ ಸುಳ್ಳು ಕರ್ಕೊಂಡ್ ಬರ್ತಾ ಇದೆಯಲ್ಲ, ನಿಮ್ ಜೊತೆ ನಾನ್ ಬರಲ್ಲ ಇನ್ನು. ನಾನು ಬಂದಿದ್ದೆ. ನಾನ್ ವೆಜ್ಜಾ ಐತೆ. ನಾನು ಚಿಕ್ಕ ತಿರುಪತಿಗೂ ಹೋಗೇ ಇರಲಿಲ್ಲ, ಅಷ್ಟು ಹತ್ರದಲ್ಲಿದ್ದು. ದೊಡ್ಡ ತಿರುಪತಿಗೆಲ್ಲ ವರ್ಷಕ್ಕೊಂದ್ಸತಿನಾರು ಹೋಗಿ ಬರೀವು. ಈ ಚಿಕ್ಕ ತಿರುಪತಿಗೆ ಒಂದ್ಸತಿನೂ ಓಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಚಿಕ್ಕ ತಿರುಪತಿಗೆ ಹೋಗ್ತಿರೋದು. ಸೊ ಹೋಗಿದೆ, ಅವಾಗ ನಾವು ಹೋದಾಗ ಬಾಕ್ಲಾಕಿತ್ತು. ಸೊ ಈ ಚಲನೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ಅಲ್ಲೊಂದು ಕಲ್ಯಾಣ ಮಂಟಪ ಇತ್ತು, ಅಲ್ಲಿಗೆ ಹೋಗೋಣ ಅಂತೇಳಿ ದೇವ್ರಿಗೆ ಅಲ್ಲೇ ಒಂದು ನಮಸ್ಕಾರ ಹಾಕಿ ದೇವಸ್ಥಾನನ ಒಂದು ರೌಂಡ್ ಹೊಡಿತಾ ಇದೀವಿ. ಏಯ್ ಥೂ ಮಂಕ ಬರ್ತಿದ್ದಲ್ರಿ. ವಿಡಿಯೋಗ್ರಾಫರ್ ಬಂದೇ ಬಿಟ್ಟಿರುತ್ತಲ್ಲ.
ಕಲ್ಯಾಣಿ ಹತ್ರ ಚೆನ್ನಾಗಿದೆ ಅಂತೇಳಿ ಅಲ್ಲೇ ಕುತ್ಕೊಂಡಿದ್ವು. ಹಂಗೆ ಒಂದು ರೀಲ್ಸ್ ಮಾಡ್ಕೊಡಿ ಅಂತೇಳಿ ಅವ್ರಿಗೆಲ್ಲ ಡ್ಯಾನ್ಸ್ ಎಲ್ಲ ಕಲ್ಸೋ ಅಷ್ಟೊತ್ತಿಗೆ ನಮ್ಗಂತೂ ಸಾಕಾಗೋಯ್ತು ಅನ್ನೋದಕ್ಕಿಂತ ಅವ್ರು ಒಂದೊಂದು ಸ್ಟೆಪ್ ನೋಡ್ಬಿಟ್ಟು ಹೊಟ್ಟೆ ನೋವು ಬರಬೇಕು ಅಷ್ಟು ನಗಾಡಿದೀವಿ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡುದು. ನಾನು ಅದನ್ನ ಫಸ್ಟೇ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ಯಾವ ರೀಲ್ಸ್ನೆಲ್ಲ. ಸೊ ಎಷ್ಟೊಂದು ಜನ ನೋಡಿ ಉರ್ಕೊಂಡು ಇದ್ದಾರೆ, ಹೆಂಗೆ ತಿರುಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಇವರು ಅಂತೇಳಿ. ಅಲ್ಲ ಈಗ ಹೋಗ್ದಲ್ಲ ನಾವೇನು ಏಜ್ ಆದ್ಮೇಲೆ ಹೋಗತ್ತ, ನಾವು ಏಜ್ ಮಾಡಿ ದುಡ್ಡು ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ನಮಗೆ ವಯಸ್ಸಾಗೋಗಿರುತ್ತೆ, ಅವಾಗ ಹೋಗಿ ಏನು ಎಂಜಾಯ್ ಮಾಡೋಕ್ಕಾಗತ್ತೆ. ಸೊ ಇನ್ನು 50 ಇದ್ದರು ನಾಳೆ ಇರ್ತೀವೋ ಗೊತ್ತಿಲ್ಲ. ಸೊ ಇದ್ದಷ್ಟು ದಿನ ಆರಾಮಾಗಿ ಖುಷಿಯಾಗಿ ಇರಬೇಕು ಅಂತ ಇಂಟು ಸ್ಟೆಪ್ಸ್ ಎಲ್ಲ ಕಲ್ತು ನಂಗೊಂದು ರೀಲ್ಸ್ ಅಂತೂ ಮಾಡ್ಕೊಟ್ರು ಎಲ್ಲರೂ. ಅಂತೂ ಇಂತೂ ಒಂದು ರೀಲ್ಸ್ ಅಂತ ಮುಗಿಸ್ಕೊಂಡು ಅಲ್ಲೆಲ್ಲ ಕಾಮಿಡಿ ಮಾಡ್ಕೊಂಡು ಸೊ ನಮ್ಮ ಮತ್ತೆ ಎಲ್ಲ ರಿಟರ್ನ್ ವಾಪಸ್ ಬಂದು. ಸೊ ನಂಡೆ ಈ ತರ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.